ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವೇನ್ ಚರ್ಚೆ ಮಾಡೋಣಪ್ಪ ಅಂತಂದ್ರೆ ಮುರಾರ್ಜಿ ಎಕ್ಸಾಮ್ ಮತ್ತೆ ಆದರ್ಶ ಎಕ್ಸಾಮ್ ಅಲ್ಲಿ ಬರ್ತಕ್ಕಂತಹ ಗಣಿತದ ಪ್ರಶ್ನೆಗಳ ಬಗ್ಗೆ ಏನ್ ಮಾಡೋಣ ಅಂತಂದ್ರ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ಗಳು ಯಾವ್ಯಾವು, ಆ ಟಾಪಿಕ್ಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಬರ್ತಾವ, ಆಪ್ಷನ್ ಮೆಥಡ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಒಂದಕ್ಕೆ 4 ಆಪ್ಷನ್ಗಳನ್ನ ಕೊಟ್ಟಾಗ 4 ಆಪ್ಷನ್ಗಳು ಯಾವ ರೀತಿ ಯಾವ ಕ್ವಶನ್ಗೆ ಆನ್ಸರ್ ಆಗಿರ್ತಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ ಜೊತೆಗೆ ನಾನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮುರಾರ್ಜಿ ಚಾಂಪಿಯನ್ ಅನ್ನುವಂತಹ ಒಂದು ಬುಕ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಒಂದು ಕರ್ನಾಟಕದ ನಂಬರ್ 1 ಕ್ವಶನ್ ಬ್ಯಾಂಕ್ ಇದಾಗ್ಯದ. ಇದರಲ್ಲಿ ಒಟ್ಟು ಕಂಪ್ಲೀಟ್ ಆಗಿ ಎಷ್ಟು ಪ್ರಶ್ನೆ ಪತ್ರಿಕೆಗಳಿದೆ ಅಂತಂದ್ರೆ ಟೋಟಲ್ ಆಗಿ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಜೊತೆಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಇಯರ್ ಕ್ವಶನ್ ಪೇಪರ್ ಗಳನ್ನು ಹಾಕಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ 360 ಡಿಗ್ರಿ ಆಗಿ ಕಂಪ್ಲೀಟ್ ಆಗಿ ನೀವೇನಾದ್ರೂ ಅಭ್ಯಾಸ ಮಾಡುವಂತಹ ಬುಕ್ ಒಂದೇನಾದ್ರೂ ಇದ್ರೆ ಅದು ಮೊರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ ಇದರಲ್ಲಿ ಈ ಒಂದು ಬುಕ್ ಅನ್ನ ತೆಗೆದುಕೊಂಡು ನೀವೇನಾದ್ರೂ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಬೇಕು ಅಂತಂದ್ರೆ ಈ ಬುಕ್ ಒಂದು ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೇಕು ನೀವು, ಕಂಪ್ಲೀಟ್ ಆಗಿರ್ತಕ್ಕಂತಹ ಸಿಲೆಬಸ್ ನ ಕವರ್ ಮಾಡೋದ್ರ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಕೊಟ್ಟಿದ್ದೀವಿ. ಅದರಲ್ಲಿ ಯಾವ್ಯಾವ ಇಯರ್ ಕ್ವಶನ್ ಪೇಪರ್ಸ್ ಗಳಿದೆ ಅಂತಂದ್ರೆ ಮೊರಾರ್ಜಿ ಇಯರ್ ಕ್ವಶನ್ ಪೇಪರ್ ಗಳು ಇದೆ, ಆಮೇಲೆ ಆದರ್ಶ ಇಯರ್ ಕ್ವಶನ್ಸ್ ಪೇಪರ್ ಗಳು ಇದೆ. ಹೌದಾ? ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಬುಕ್ ಅನ್ನ ನೀವು ಖರೀದಿ ಮಾಡಿ ಅಭ್ಯಾಸ ಮಾಡಿ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಅದಲ್ಲಿ ಯಾವೆಲ್ಲ ಎಕ್ಸಾಮ್ಗೆ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ ಮೊರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಆದರ್ಶ ಎಕ್ಸಾಮ್ಗೆ ಆಗಿರ್ಬೋದು, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ಗೆ ಆಗಿರ್ಬೋದು, ಆಮೇಲೆ ಅಲ್ಪಸಂಖ್ಯಾತ ಮೈನಾರಿಟಿ ಮೊರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಮತ್ತೆ ನೀವು ಆಳ್ವಾಸ್ ಎಕ್ಸಾಮ್ಗೆ ಆಗಿರ್ಬೋದು, ಆಳಿಕೆ ಎಕ್ಸಾಮ್ಗೆ ಆಗಿರ್ಬೋದು, ಮತ್ತೆ ಸತ್ಯಸಾಯಿ ಎಕ್ಸಾಮ್ಗೆ ಆಗಿರ್ಬೋದು, ಈ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಇದು ಒಂದೇ ಬುಕ್ ಅಲ್ಲಿ ನೀವೇನ್ ಮಾಡ್ಬೋದು, ಕಂಪ್ಲೀಟ್ ಆಗಿ ಪ್ರಿಪರೇಷನ್ ಅನ್ನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ತರಗತಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವಿನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆ ಏನ್ ಮಾಡ್ರಿ ಅಂತಂದ್ರೆ ಶೇರ್ ಮಾಡ್ರಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಬಟನ್ ಅನ್ನ ಒತ್ತಿ. ಮತ್ತೆ ಏನಾದ್ರೂ ನಿಮಗೆ ಈ ಪುಸ್ತಕ ಏನಾದ್ರೂ ಬೇಕಾಗಿದ್ರೆ, ಈ ಒಂದು ಕ್ವಶನ್ ಬ್ಯಾಂಕ್ ಏನಾದ್ರೂ ನಿಮಗೆ ಬೇಕಾಗಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಈ ಒಂದು ಬುಕ್ ನ ಮಾಹಿತಿ ಆಗಿರ್ಬೋದು ಅಥವಾ ಇನ್ನು ಮುಂದೆ ನೀವ್ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಈಗ 4ನೇ ತರಗತಿ ಓದ್ತಿದ್ದವರು, ಆಮೇಲೆ ಈಗ 3ನೇ ತರಗತಿ ಓದ್ತಿದ್ದವ್ರಿಗೂ ಕೂಡ ಏನಿದೆ ಅಂತಂದ್ರೆ ನಮ್ಮಲ್ಲಿ ಬೇಸಿಗೆ ಶಿಬಿರದ ಪ್ರವೇಶಗಳು ಕೂಡ ನಮ್ಮಲ್ಲಿ ಪ್ರಾರಂಭ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮಗೆ ಆಫ್ಲೈನ್ ಆಗಿರ್ಬೋದು ಅಂದ್ರೆ ಆನ್ಲೈನ್ ಆಗಿರ್ಬೋದು ನೀವು ಪ್ರವೇಶಗಳನ್ನ ಪಡ್ಕೋಬಹುದು. ವಸತಿ ಸಹಿತ ಮತ್ತು ವಸತಿ ರಹಿತ ನಮ್ಮಲ್ಲಿ ಏನಿದಾವ ಅಂತಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವ. ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ ನೀವೇನಾದ್ರೂ ಸಮೀಪದಲ್ಲೇ ಇದ್ರೆ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ತರಬೇತಿ ಕೇಂದ್ರಕ್ಕೆ ನೀವು ವಿಸಿಟ್ ಮಾಡ್ಕೊಂಡು ಅದರ ಮಾಹಿತಿಯನ್ನ ಪಡ್ಕೋಬಹುದು. ಅಥವಾ ನೀವೇನಾದ್ರೂ ದೂರ ಇದ್ರೆ ನಮ್ಗೆ ಆನ್ಲೈನ್ ಕ್ಲಾಸಸ್ಗಳು ಬೇಕಿದ್ರೆ ಮನೆಯಲ್ಲೇ ಕುಳಿತುಕೊಂಡು ನೀವು ಅಭ್ಯಾಸ ಮಾಡ್ತೀವಿ ಅಂತಂದ್ರೆ ನಮ್ಮ ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಈ ಒಂದು ಕ್ವಶನ್ ಬ್ಯಾಂಕ್ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ ಅಥವಾ ಯಾವುದೇ ಎಕ್ಸಾಮ್ ನ ಒಂದು ಮಾಹಿತಿ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಕೇಳ್ತಿರ್ತಕ್ಕಂತಹ ಮ್ಯಾಥ್ಸ್ ನ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುವು ಅಂತ ಹೇಳಿ ಏನ್ ಮಾಡತಾನ ಹೋಗೋಣ ಅಂದ್ರೆ ನೋಡ್ತಾ ಹೋಗೋಣ. ಈಗ ನಾವು ಹೋದ ವರ್ಷ ವಿಡಿಯೋಗಳನ್ನ ಆನ್ಲೈನ್ ಕ್ಲಾಸ್ ಅನ್ನ ನೋಡಿ ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದಾರ ಅಂತಂದ್ರ ಒಂದು ಮೊರಾರ್ಜಿ ಸ್ಕೂಲ್ಗೆ ಸೆಲೆಕ್ಷನ್ ಆಗಿದಾರ. ನೀವು ಆ ಲಿಸ್ಟ್ ಅಲ್ಲಿ ಇರ್ಬೇಕು. ನೀವು ಆ ಲಿಸ್ಟ್ ಅಲ್ಲಿ ಇರ್ಬೇಕು ಅಂತಂದ್ರೆ ಪ್ರತಿದಿನ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ವಿಡಿಯೋನ ನೋಡ್ತಾ ಆ ಒಂದು ಪ್ರಿಪರೇಷನ್ ನೀವು ಸ್ಟಾರ್ಟ್ ಮಾಡ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಅದಕ್ಕೆ ಏನ್ ಮಾಡ್ರಿ ಅಂತಂದ್ರ ಪ್ರತಿದಿನ ವಿಡಿಯೋನ ನೋಡ್ತಾ ಇರಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಹೊಸದಾಗಿ ನೀವೇನಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅದಲ್ಲಿ ನಿಮ್ಗೆ ಏನಾಗ್ತದ ಅಂತಂದ್ರ ಪ್ರತಿದಿನ ನಾವು ಮಾಡುವಂತಹ ಕ್ಲಾಸ್ಗಳು ಏನಾಗ್ತಾವ ಅಂತಂದ್ರ ನಿಮ್ಗ ಬಂದು ತಲುಪ್ತವೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ, 5 ಮೀಟರ್ ಉದ್ದವು ಎಷ್ಟು ಸೆಂಟಿಮೀಟರ್ಗೆ ಸಮ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತಹ ಕ್ವಶನ್ ಅನ್ನ ನೋಡ್ರಿ, ಹೌ ಮೆನಿ ಸೆಂಟಿಮೀಟರ್ಸ್ ಇನ್ ಈಕ್ವಲ್ ಟು 5 ಮೀಟರ್ಸ್ ಲಾಂಗ್ ಅಂತ ಕೇಳಿದ್ದಾರೆ. ಹೌದಾ?
ಮೀಟರ್ ಅಲ್ಲಿ ಇರ್ತಕ್ಕಂಥದ್ದು ಸೆಂಟಿಮೀಟರ್ಗಳು ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮಗೇನ್ ಗೊತ್ತಿರ್ಬೇಕು, 1 ಮೀಟರ್ ಅಲ್ಲಿ, ಹೌದಾ, 1 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್ಗಳು ಇರ್ತಾವ ಅಂತಂದ್ರ 100 ಸೆಂಟಿಮೀಟರ್ಸ್ ಇರ್ತಾವ, ಹೌದಾ. 1 ಮೀಟರ್ ಅಲ್ಲಿ 100 ಸೆಂಟಿಮೀಟರ್ಸ್ ಇರ್ತಾವ. ಹಾಗಾದ್ರ ಆ 100 ಸೆಂಟಿಮೀಟರ್ ಆದ್ರೆ ನಮಗೆ ಎಷ್ಟು ಕೇಳಿದಾರೆ, 5 ಮೀಟರ್ ಕೇಳಿದಾರ. ಎಷ್ಟು ಸೆಂಟಿಮೀಟರ್ಗಳಾಗ್ತಾವ, 500 ಸೆಂಟಿಮೀಟರ್ಗಳಾಗ್ತಾವ. ಹಾಗಾದ್ರ ಆಪ್ಷನ್ ಯಾವುದು ಅಂತ ಹೇಳಿ ನೋಡ್ರಿ, ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, 500 ಸೆಂಟಿಮೀಟರ್ ಅಂತ ಹೇಳಿದೆ. ಆಪ್ಷನ್ ಬಿ ಅಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಇದೆ. ಇಂತಹ ಒಂದು ಪ್ರಶ್ನೆಗಳು ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತಿರ್ತಾವ. ನಿಮಗೇನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರನು ಕೂಡ ಕ್ವಶನ್ ಗಳನ್ನ ಹಾಕಿ ನೀವು ಸಾಲ್ವ್ ಮಾಡ್ಕೋಬಹುದು. ಇಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಾಡ್ರಿ ಅಂತಂದ್ರೆ ನನಗನ್ನ ಕ್ವಶನ್ ಗಳನ್ನ ಯಾವ ತಿಳಿದಿರಕ್ಕಿಲ್ಲ ಅವುಗಳನ್ನ ಏನ್ ಮಾಡ್ರಿ ಅಂತಂದ್ರ ಕಳಿಸ್ರಿ. ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಸಾಲ್ವ್ ಮಾಡಿ ಕಳಿಸ್ತೀನಿ. ಯಾವುದೇ ವಿಷಯದ ಪ್ರಶ್ನೆಗಳಾಗಿರ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಹಾಗೆ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಮಾಡುವಾಗ ನಿಮ್ಮ ಹೆಸರು ಆಮೇಲೆ ನಿಮ್ಮ ಊರನ್ನ ಹಾಕ್ರಿ, ಹೌದಾ. ಈಗಾಗ್ಲೇ ಹಾಕಿದ್ದಾರೆ ಸಾನ್ವಿ ಅಂತ ಅವರು ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿದಿನ ಆನ್ಸರ್ ಗಳನ್ನ ಕಳಿಸ್ತಾರೆ. ಆಮೇಲೆ ಹರ್ಷವರ್ಧನ್ ಅಂತ ಅವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿದಿನ ಆನ್ಸರ್ ಗಳನ್ನ ಕಳಿಸ್ತಾರೆ. ಇನ್ನು ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡ್ತಿದಾರೆ ಅಂತಂದ್ರೆ ವಾಟ್ಸಪ್ ಮುಖಾಂತರ ನಮಗೆ ಒಂದು ಕ್ವಶನ್ಸ್ ಗಳನ್ನ ಕಳ್ಸೋದಾಗಿರ್ಲಿ, ನಮ್ ಜೊತೆ ಕಾಂಟ್ಯಾಕ್ಟ್ ಆಗಿರೋದಾಗ್ಲಿ ಇದಾರೆ. ಅವ್ರಿಗೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಕೋಚಿಂಗ್ ಕ್ಲಾಸ್ಗೆ ಇವತ್ತು ಸ್ವಾಗತವನ್ನ ಕೊಡ್ತಾ ಮುಂದಿನ ಒಂದು ಪ್ರತಿ ತರಗತಿಗಳನ್ನ ನೀವೇನ್ ಮಾಡ್ರಿ, ವೀಕ್ಷಣೆ ಮಾಡಿ ನೀವೇನಾದ್ರೂ ರೆಡಿ ಆಗಿದ್ದೆ ಅದಲ್ಲಿ ಖಂಡಿತ 100% ನಿಮಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಇವತ್ತಿನ ನಾನು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ. ಗಂಟೆ 13:35 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿದಾಗ ಅಂತ ಹೇಳಿ ಕೇಳಿದಾರ. ರೈಲ್ ಟೈಮ್ ಇದು, ಹೌದಾ. ರೈಲ್ವೆ ಟೈಮ್ ಅನ್ನ ಏನ್ ಮಾಡ್ಬೇಕು ನಾವು 12 ಗಂಟೆ ಗಡಿಯಾರಕ್ಕೆ ಏನ್ ಮಾಡ್ಬೇಕಂತಂದ್ರ ಪರಿವರ್ತನೆ ಮಾಡ್ಬೇಕು. ಕನ್ವರ್ಟ್ ದಿ ಟೈಮ್ 13:35 to 12 ಕ್ಲಾಕ್ ಅಂತ ಕೇಳಿದ್ದಾರೆ, ಹೌದಾ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಆಪ್ಷನ್ ಎ ಅಲ್ಲಿ 1:35 PM ಅಂತ ಕೊಟ್ಟಿದ್ದಾರೆ, 1:45 PM ಅಂತ ಕೊಟ್ಟಿದ್ದಾರೆ, 2:35 PM ಅಂತ ಕೊಟ್ಟಿದ್ದಾರೆ, 12:15 PM ಅಂತ ಕೊಟ್ಟಿದ್ದಾರೆ. ನಿಮಗ್ PM ಅಂದ್ರೆ ಏನು, AM ಅಂದ್ರೆ ಏನು ಗೊತ್ತಿರ್ಬೇಕು. PM ಅಂತಂದ್ರ ಮಧ್ಯಾಹ್ನ 12ರಿಂದ, PM ಅಂತಂದ್ರೆ ಏನ್ರಿ, ಮಧ್ಯಾಹ್ನ 12ರಿಂದ ರಾತ್ರಿ 11:59 ಏನಿರತ್ತ ಅಂತಂದ್ರ ಇಲ್ಲಿ ನಮಗ್ PM ಅಂತ ಹೇಳಿ ಇರ್ತದ. ಆಮೇಲೆ AM ಅಂತಂದ್ರ, ಹೌದಾ, AM ಅಂತಂದ್ರ ಏನಿರ್ತದರಿ, ಇಲ್ಲಿ ಮುಂಜಾನೆ 12ರಿಂದ ರಾತ್ರಿ ಅಂತಂದ್ರ ರಾತ್ರಿ ಈಗ 12 ಆಗಿರ್ತದಲ್ಲ, ರಾತ್ರಿ 12ರಿಂದ ಏನಿರ್ತದ್ರಿ ಇಲ್ಲಿ ಮುಂಜಾನೆ 12 ಗಂಟೆವರೆಗೂ 11:59 12 ಗಂಟೆವರೆಗೂ ಏನಿರ್ತದ ಅಂತಂದ್ರ ನಮ್ಗ AM ಅಂತ ಹೇಳಿ ಇರ್ತದ. ಪೂರ್ವಾಹ್ನ ಮತ್ತು ಅಪರಾಹ್ನ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮಗೆ ಏನ್ ಗೊತ್ತಿರ್ಬೇಕು, ರೈಲ್ ಟೈಮ್ ಗೊತ್ತಿರ್ಬೇಕು. ರೈಲ್ ಟೈಮ್ ಅನ್ನ ನಾವು ಹೆಂಗ್ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ 13:35 ಏನ್ ಮಾಡ್ಬೇಕು ಅಂತಂದ್ರ 12 ಗಂಟೆಯನ್ನ ಕಳೆದು ಬಿಡ್ಬೇಕು, ನಮ್ಗೆ ಆನ್ಸರ್ ಬರ್ತದ. ಓಕೆ, 12 ಗಂಟೆಯನ್ನ ಕಳೆದಾಗ ನಮ್ಗೆ ಆನ್ಸರ್ ಏನ್ ಬರ್ತದ ನೋಡ್ರಿ, 35 ಉಳಿತದ. ಆಮೇಲೆ ಇಲ್ಲಿ ಎಷ್ಟು ಉಳಿತದ್ರಿ, 3ರಲ್ಲಿ 2 ಕಳೆದ 1 ಉಳಿತು, 1ರಲ್ಲಿ 1 ಕಳೆದ್ರ 0 ಉಳಿತು. 1:35 ಅಂತೇಳಿ ಬಂತು. 1:35 ಬಂದ್ರ ಅದು PM ಆಗಿರ್ಬೇಕು AM ಆಗಿರ್ಬೇಕು ಅಂತ ಕೇಳಿದಾಗ ಮಧ್ಯಾಹ್ನ 1 ಗಂಟೆ 13 ಅಂತಂದ್ರೆ ಏನಾಗಿರ್ತದ್ರಿ, 12 ನಂತರ 1 ಆಗಿರ್ತದ. ಹಾಗಾಗಿ ಇಲ್ಲಿ ಏನ್ ಬರ್ತದ ಅಂತಂದ್ರ ನಮಗ PM ಅನ್ನೋದು ಬರ್ತದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ರೀತಾ ಒಂದು ಅಂಗಡಿಯಿಂದ 3.50 ರೂಪಾಯಿ ಬೆಲೆಯ ಒಂದು ಸುಟ್ಕೇಸ್ ಅನ್ನು, ಶಾರ್ಟ್ ಸುಟ್ಕೇಸ್ ಅಂತಂದ್ರೆ ಆಟಂಕೆ ಸಾಮಾನಲ್ಲಿ ಇರ್ತಕ್ಕಂಥ ಸುಟ್ಕೇಸ್ ಅನ್ನ ತಗೋತಾಳ. ನೆಕ್ಸ್ಟ್ ಹಾಗೂ 4.50 ಕೊಟ್ಟ ಏನ್ ಮಾಡ್ತಾ ಅಂದ್ರೆ ರೂಪಾಯಿ ಬೆಲೆಯ ಒಂದು ಬುಕ್ ಅನ್ನ ಕೊಂಡಳು ರೀತಾ ಅದ ಅಂದ್ರೆ ಕೊಂಡಳು ಆಗ್ಬೇಕು. ನೆಕ್ಸ್ಟ್ ಅವಳು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣವೆಷ್ಟು ಅಂತೇಳಿ ನಮಗ್ ಕೇಳಿದಾರ. ಹಾಗಾದ್ರೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಯನ್ನ ನಾವು ನೋಡಿದಾಗ ರೀತಾ ಬಾಟ್ suitcase worth rupees 3.50 and a book worth rupees 4.50 ಅಂತ ಓದ್ಬೇಕು. ನೆಕ್ಸ್ಟ್ ಫ್ರಮ್ ಅ ಶಾಪ್, what is the total amount he owns?
ದ ಶಾಪ್ ಕೀಪರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರ ರೀತಾ ಏನ್ ಮಾಡ್ಯಾಳ ಅಂತಂದ್ರ ಒಂದು ಸೂಟ್ ಕೇಸ್ ಮತ್ತು ಒಂದು ಬುಕ್ ಅನ್ನ ಖರೀದಿ ಮಾಡ್ಯಾಳ. ಆ ಒಂದು ಎರಡಕ್ಕೂ ಸೇರಿಸಿ ಹಾಕಿ ಶಾಪ್ ಕೀಪರ್ಗೆ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದಾಳ ಅಂತೇಳಿ ನಾವು ನೋಡ್ಕೋಬೇಕು. ಇಲ್ಲಿ ನೋಡ್ರಿ ಎಷ್ಟು ಕೊಟ್ಟಾಳ್ರಿ, 3.50. ನೆಕ್ಸ್ಟ್ ಮತ್ತೆಷ್ಟು ಕೊಟ್ಟಾಳ, 4.50 ಅಂತ ಕೊಟ್ಟಾಳ. ಹಾಗಾದ್ರೆ ಇಷ್ಟು ಕೊಟ್ಟಾಗ ನಾವ್ ಏನ್ ಮಾಡ್ಕೋಬೇಕು, ಆಕಿ ಟೋಟಲ್ ಆಗಿ ಎಷ್ಟು ಕೊಡ್ಬೇಕು ಅಂತ ಕೇಳಿದಾಗ ನಾವು ಪ್ಲಸ್ ಮಾಡ್ಕೋಬೇಕಾಗ್ತದ. 0, 10 ಪಾಯಿಂಟ್ ಅದ, ಪಾಯಿಂಟ್ ಕೊಡೋಣ. ನೆಕ್ಸ್ಟ್ 4 3 7, ಇದೊಂದು 8. ಹಾಗಾದ್ರೆ ಎಷ್ಟು ರೂಪಾಯಿ ಆತ್ರಿ? ಶಾಪ್ ಕೀಪರ್ಗೆ ಎಷ್ಟು ರೂಪಾಯಿ ಕೊಡ್ಬೇಕು? 8 ರೂಪಾಯಿಯನ್ನ ಕೊಡ್ಬೇಕು. ಆಪ್ಷನ್ ಬಿ ಅಲ್ಲಿ ಇರ್ತಕ್ಕಂತಹ ಆನ್ಸರ್ ಏನಂತಂದ್ರೆ ನಮ್ಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಗುಂಪಿಗೆ ಸೇರದ ಪದ ಅಂತ ಹೇಳಿ ಕೊಟ್ಟಿದಾರ. ಈಗಾಗಲೇ ನಿಮ್ಗೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಗಿರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಇಲ್ಲಿ ಗುಂಪಿಗೆ ಸೇರದ ಪದ ಅಂತ ಕೇಳಿದಾಗ ಆಡ್ ಒನ್ ಔಟ್ ಅಂತ ಕೇಳ್ತೀವಿ, ಅಥವಾ ಅನ್ಗ್ರೂಪ್ಡ್ ವರ್ಡ್ ಅಂತ ಹೇಳಿ ಕೂಡ ನಾವು ಅಂತೀವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದರಲ್ಲಿ ಆಪ್ಷನ್ ಎ ಅಲ್ಲಿ ಏನ್ ಕೊಟ್ಟಾರ ಅಂತಂದ್ರೆ ವ್ಯಾಸ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಬಾಹು ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ತ್ರಿಜ್ಯ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪ್ಷನ್ ಡಿ ಅಲ್ಲಿ ಕರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ನಮ್ಮ ಗುಂಪಿಗೆ ಸೇರದ್ ಯಾವುದು ಅಂತ ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಒಂದು ವೃತ್ತದಲ್ಲಿ ಏನಿರ್ತದ ಅಂತಂದ್ರ ವ್ಯಾಸ ಇರ್ತದ. ಇದು ಒಂದು ವ್ಯಾಸ, ವೃತ್ತದ ಒಂದು ವ್ಯಾಸ. ಹೌದಾ? ಇಲ್ಲಿ ಕೇಂದ್ರ ಬಿಂದುವಿನಲ್ಲಿ ಹಾದು ಹೋಗಿ ವೃತ್ತದ ಎರಡೂ ಸೈಡ್ಸ್ಗೆ ಹತ್ತಿತ್ತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ನಾವು? ವ್ಯಾಸ ಅಂತ ಹೇಳಿ ಕರಿತೀವಿ. ಹೌದಾ? ಇದು ವ್ಯಾಸ. ನೆಕ್ಸ್ಟ್ ತ್ರಿಜ್ಯ ಏನಿರ್ತದ ರೀ? ವೃತ್ತದ ಕೇಂದ್ರ ಬಿಂದುವಿನಿಂದ ತ್ರಿಜ್ಯಕ್ಕಿರುವ ದೂರವನ್ನ ನಾವ್ ಏನಂತ ಕರಿತೀವಿ? ವೃತ್ತಕ್ಕಿರುವ ದೂರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿ ಎ ಓ ಅಂತ ಹೆಸರು ಕೊಡೋಣ. ಇದಕ್ಕೆ PQ ಅಂತ ಕೊಡೋಣ. ನೆಕ್ಸ್ಟ್ ನೋಡ್ರಿ ಇಲ್ಲೇನ್ರಿ, ಇದು AO ಅನ್ನೋದು ಏನು? ವೃತ್ತದ ಒಂದು ತ್ರಿಜ್ಯ ಅಂತೇಳಿ ನಾವು ಕರಿತೀವಿ. ಹೌದಾ? ರೇಡಿಯಸ್ ಅಂತ ಕರಿತೀವಿ. ಆರ್ ಅನ್ನೋ ಅಕ್ಷರದಿಂದ ಇದನ್ನ ಗುರ್ತ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ತ್ರಿಜ್ಯ ಅನ್ನೋದು ವೃತ್ತದಲ್ಲಿ ಬಂದ್ರೆ, ವ್ಯಾಸ ಅನ್ನೋದು ವೃತ್ತದಲ್ಲಿ ಬಂದ್ರೆ, ಇನ್ನು ಜ ಅಂತ ನಾವ್ ಏನ್ ಕರಿಬಹುದು ಅಂತಂದ್ರೆ ಇಲ್ಲಿ ವೃತ್ತದಲ್ಲಿನ ಕೂಡ ಅದು ಇರ್ತದ, ಅಂತೇಳಿ ಕರಿತೀವಿ. ಇದಕ್ಕ ಇಲ್ಲಿ ಅಂತೇಳಿ ಕೂಡ ಏನಿರ್ತದ? ವೃತ್ತದಲ್ಲಿನೇ ಇರ್ತದ. ಇನ್ನ ಬಾಹು ಎಲ್ಲಿ ಬರ್ತದಪ್ಪ ಅಂತಂದ್ರ ಚೌಕ ಆಗಿರ್ಬೋದು, ಆಯತ ಆಗಿರ್ಬೋದು, ಇವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಬಾಹುಗಳು ಅಂತೇಳಿ ಕರಿತೀವಿ. ಹೌದಾ? ಬಾಹು ಅಂತೇಳಿ ಕರಿತೀವಿ. ಆಯತದಲ್ಲಿ ಇರ್ಬೋದು ಅಥವಾ ಚತುರ್ಭುಜದಲ್ಲಿ ಇರ್ಬೋದು. ಹೌದಾ? ಚತುರ್ಭುಜದಲ್ಲಿ ಇರ್ಬೋದು, ಷಟ್ಕೋಣದಲ್ಲಿರ್ಬೋದು. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಇಲ್ಲಿರ್ತಕ್ಕಂಥವು ಬಾಹುಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ನಮ್ಮ ಗುಂಪಿಗೆ ಸೇರದ ಪದ ಯಾವ್ದಪ್ಪ ಅಂತಂದ್ರೆ ಇದರಲ್ಲಿ ಇಲ್ಲಿ ವೃತ್ತದಲ್ಲಿ 3 ಬಂದ್ರ ಇನ್ನೊಂದ್ ಯಾವ್ದು ಬರ್ತದ ಅಂತಂದ್ರ ಚೌಕ ಅಥವಾ ನಮ್ಗೆ ಏನ್ ಬರ್ತದ? ಆಯತದಲ್ಲಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮ್ಗೆ ಇಲ್ಲಿ ಏನಾಗ್ತದ? ಆಪ್ಷನ್ ಬಿ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಆಪ್ಷನ್ ಬಿ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗ್ತಿದ್ರೆ ಬೇಗ ಏನ್ ಮಾಡ್ರಿ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ. ಅಬ್ದುಲ್ಲನು 20 ಕಿಲೋಗ್ರಾಂ ಅಕ್ಕಿಯನ್ನ ಕೊಂಡನು. ಅಬ್ದುಲ್ಲಾ ಏನ್ ಮಾಡ್ತಾನಂತಂದ್ರ 20 ಕಿಲೋಗ್ರಾಂ ಅಕ್ಕಿಯನ್ನ ಕೊಂಡ್ಕೊಳ್ತಾನ. ಅದರಿಂದ 12 ಕಿಲೋಗ್ರಾಂ ಅಕ್ಕಿಯನ್ನ ಉಪಯೋಗಿಸಿದನು. ತನ್ನ ಮನೆಗೋಸ್ಕರ ಏನ್ ಮಾಡ್ತಾನಂತಂದ್ರ 12 ಕಿಲೋಗ್ರಾಂ ಅಕ್ಕಿಯನ್ನ ಉಪಯೋಗ ಮಾಡ್ಕೊಳ್ತಾನ. ಹಾಗಾದ್ರ ಇನ್ನು ಅವನ ಹತ್ರ ಉಳಿದಿರ್ತಕ್ಕಂತಹ ಅಕ್ಕಿಯ ಪ್ರಮಾಣ ಎಷ್ಟು ಅಂತ ಹೇಳಿ ನಮಗ್ ಕೇಳಿದಾರ. ಹಾಗಾದ್ರೆ ಉಳಿದಿರ್ತಕ್ಕಂತಹ ಪ್ರಮಾಣ ಎಷ್ಟು ಅಂತ ಹೇಳಿ ನೋಡ್ಬೇಕಾದ್ರ ನಾವೇನ್ ಮಾಡ್ಬೇಕ್ರಿ? ಇಲ್ಲಿ ಮೈನಸ್ ಅನ್ನ ಮಾಡ್ಕೋಬೇಕು. Abdul bought a 20 kgs of rice. He used 12 kgs of rice. Calculate the remaining quantity of rice. Remaining quantity of rice ಅಂತ ಕೇಳಿದರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಮ್ಗೆ ಏನಾಗ್ತದ? ಇಲ್ಲಿ 20 kgಯಲ್ಲಿ ನಾವೇನ್ ಮಾಡ್ಬೇಕು? 12 kgಯನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ ನಮ್ಗೆ ಎಷ್ಟು kg ಉಳಿತದ? ಇಲ್ಲಿ 10ರಲ್ಲಿ 2 ಹೋದ್ರೆ 8 ಉಳಿತು, 0 ಆಯ್ತು. 8 kg ಅನ್ನೋದು ನಮ್ಗೆ ಏನಂತೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರೆ 8 ಕಿಲೋಗ್ರಾಮ್ ಅನ್ನೋದೇನು? ಆಪ್ಷನ್ ಎ ಅಲ್ಲದ, ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಗಡಿಯಾರದಲ್ಲಿರುವ ದೊಡ್ಡ ಮುಳ್ಳು ಏನನ್ನ ಸೂಚನೆ ಮಾಡ್ತತಿ ಅಂತ ಕೇಳಿದಾರ.
ವಾಟ್ ಡಸ್ ದ ಬಿಗ್ ಹ್ಯಾಂಡ್ ಆನ್ ಅ ಕ್ಲಾಕ್ ಇಂಡಿಕೇಟ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ನೀವೇನ್ ಮಾಡ್ಬೇಕು ಅಂತಂದ್ರೆ ಗಡಿಯಾರದ ಚಿತ್ರವನ್ನ ಕೂಡ ನಾನು ಹಾಕಿದ್ದೀನಿ. ಆ ಗಡಿಯಾರದ ಚಿತ್ರದಲ್ಲಿ ದೊಡ್ಡ ಮುಳ್ಳು ಏನನ್ನ ಸೂಚನೆ ಮಾಡ್ತೈತಿ ಅಂತೇಳಿ ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಗಡಿಯಾರದಲ್ಲಿರ್ತಕ್ಕಂತಹ ಮುಳ್ಳು ಇದು ಚಿಕ್ಕದಾಗ್ಯದ. ಹೌದಾ, ಗಂಟೆಯ ಮುಳ್ಳು ಏನ್ ಚಿಕ್ಕದಾಗ್ಯದ, ನಿಮಿಷದ ಮುಳ್ಳು ಇದಕ್ಕಿಂತನೂ ದೊಡ್ಡದಾಗ್ಯದ ನೋಡ್ರಿ, ಇಲ್ಲಿ ಮಠ ಇದ್ದ. ಓಕೆ, ಹಾಗಾದ್ರೆ ನಮಗ ಏನನ್ನ ಸೂಚನೆ ಮಾಡ್ತೈತಿ ಅಂತ ಕೇಳಿದಾಗ ಗಂಟೆಯ ಮುಳ್ಳು ಇಲ್ಲಿ ದೊಡ್ಡ ಮುಳ್ಳು ನಿಮಿಷವನ್ನ ಸೂಚನೆ ಮಾಡ್ತದ. ಏನ್ ಮಾಡ್ತದ ಇಲ್ಲಿ? ನಿಮಿಷವನ್ನ ಸೂಚನೆ ಮಾಡ್ತದ. ಹಾಗಾದ್ರೆ ಚಿಕ್ಕ ಮುಳ್ಳು ಏನನ್ನ ಸೂಚನೆ ಮಾಡ್ತದ ಅಂತಂದ್ರ ನಮಗ ಗಂಟೆಯನ್ನ ಸೂಚನೆ ಮಾಡ್ತದ ಅಂತೇಳಿ ನಾವು ಹೇಳ್ಬೇಕಾಗ್ತದ. ಹೌದಾ, ತಾಸು ಅಥವಾ ಗಂಟೆ ಅಂತೇಳಿ ಕರಿತೀವಿ. ಇಲ್ಲಿ ನಮಗ್ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಏನಂತಂದ್ರ ನಿಮಿಷ ಅಂತೇಳಿ ಆಗ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 48,581 ಇಂಟು 32 ಮಾಡಿದಾಗ ನಮಗ ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಅದ. ಈಜಿ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾವು ಬೇಗ ಯಾವ ರೀತಿ ಬಿಡಿಸ್ಬೇಕು? ಹೌದಾ, ಇಂಟು 32 ಅದ. ಇಲ್ಲಿ ನೋಡ್ರಿ, 32 ಮಗ್ಗಿ ಬರ್ತಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ 32ರಲ್ಲೇ ಮಾಡ್ರಿ. ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ ಒಂದೊಂದೇ ಮಗ್ಗಿಯನ್ನ ತೆಗೆದುಕೊಂಡು ನೀವು ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಒಂದೊಂದು ಮಗ್ಗಿಯನ್ನ ತೆಗೆದುಕೊಂಡು ನಾವು ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 2 1 2, 2 8 16, 2 5 10 ಇದೊಂದು 11, 2 8 16 ಇದೊಂದು 17, ನೆಕ್ಸ್ಟ್ 2 4 8 ಇದೊಂದು 9. ಓಕೆ, ಪ್ಲಸ್ ಅನ್ನ ಬಿಟ್ಕೊಳ್ಳೋಣ. ನೆಕ್ಸ್ಟ್ 3 1 3, 3 8 24, ನೆಕ್ಸ್ಟ್ 3 5 15, 16 17. ಓಕೆ, 3 8 24, 1 25. ನೆಕ್ಸ್ಟ್ 3 4 12, 3 4 12 2 14. ಹೌದಾ, ಹಾಗಾದ್ರೆ ಇದನ್ನ ಏನ್ ಮಾಡ್ಕೊಂಡ್ರೆ ಪ್ಲಸ್ ಮಾಡ್ಕೊಳ್ಳೋಣ. 2 6 3 9, 5 7 14, ನೆಕ್ಸ್ಟ್ 9 1 10 ಇದು 5 15, ನೆಕ್ಸ್ಟ್ 5 1. ಹಾಗಾದ್ರೆ ನಮ್ಮ ಆನ್ಸರ್ ಎಲ್ಲೈತಿ ಅಂತೇಳಿ ನೋಡ್ತಾ ಹೋದ್ರೆ ಇಲ್ಲಿ ನಮ್ಗೆ ಎಷ್ಟಾಯ್ತು? ಇದು 15,54,592 ಅಂತ ಹೇಳಿದೆ. 15,54,592 ಆಪ್ಷನ್ ಎ ಯಲ್ಲಿ ನಮ್ಗೆ ಏನೈತೆ ಅಂತಂದ್ರ ಆನ್ಸರ್ ಅದ. ಇದರ ನಿಮ್ಗೆ ಕ್ವಶನ್ ಏನ್ ಕೇಳ್ಬೋದು ಅಂತಂದ್ರ ಇದರ ಗುಣಲಬ್ಧ ಅಂತ ಹೇಳಿ ನೀವು ಅವರು ಕೇಳ್ಬಹುದು. ಅವಾಗನು ಕೂಡ ನಮ್ಗೆ ಏನ್ ಮಾಡ್ಬೋದು ಅಂತಂದ್ರ ಆನ್ಸರ್ ಇದೇ ರೀತಿ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅನ್ನ ಹೋಗೋಣ. ನೆಕ್ಸ್ಟ್, ಚೌಕಗಣದ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದಾರೆ. ಹೌದಾ, ಚೌಕಗಣ ಅಂತಂದ್ರೆ ಏನ್ರಿ? ನೀವು ಒಂದು ಬಾಕ್ಸ್ ತಗೊಳ್ರಿ. ಚೌಕಗಣ ಅಂತಂದ್ರ ಒಂದು ಬಾಕ್ಸ್ ಅನ್ನ ತೆಗೆದುಕೊಡ್ರಿ. ಆ ಒಂದು ಬಾಕ್ಸ್ ನಲ್ಲಿ ಎಷ್ಟು ಗಣಗಳು, ಎಷ್ಟು ಅಂಚುಗಳಿರ್ತಾವ, ಎಷ್ಟು ಮುಖಗಳಿರ್ತಾವ, ಆಮೇಲೆ ಎಷ್ಟು ಶೃಂಗಗಳಿರ್ತಾವ ಅನ್ನೋದು ಹೇಳಿ ನಮ್ಗೆ ಗೊತ್ತಾಗ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಾವು ನೋಡಿದಾಗ ಚೌಕಗಣದಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ ಎಷ್ಟು ಬರ್ತದೆ ನಮಗ? 12 ಅಂಚುಗಳು ಬರ್ತಾವ. ಹೌದಾ, 12 ಅಂಚುಗಳು ಬರ್ತಾವ. ಹಾಗಾದ್ರ ಇಲ್ಲಿ ಏನೋ ಇವು ಅಂಚುಗಳು, 12 ಅಂಚುಗಳು ಬರ್ತಾವ. ನೆಕ್ಸ್ಟ್ 8 ಏನ್ ಬರ್ತಾವ ಅಂತಂದ್ರ ಶೃಂಗಗಳು ಬರ್ತಾವ. ಓಕೆ, 8 ಶೃಂಗಗಳು ಬರ್ತಾವ. 8 ಏನ್ ಬರ್ತಾವ್ರಿ? ಶೃಂಗಗಳು ಬರ್ತಾವ. ಆಮೇಲೆ 6 ಏನ್ ಬರ್ತಾವ ಅಂತಂದ್ರ ಮುಖಗಳು ಬರ್ತಾವ. ಓಕೆ, ಮುಖಗಳು ಬರ್ತಾವ. 6 ಏನ್ ಬರ್ತಾವ? ಮುಖಗಳು ಬರ್ತಾವ. ಫೇಸಸ್ ಬರ್ತಾವ, ಅಂಚುಗಳು ಎಡ್ಜಿಸ್ಟ್ ಬರ್ತಾವ, ಎಡ್ಜಿಸ್ ಅಂತ ಕರಿತೀವಿ. ಓಕೆ, ಆಮೇಲೆ ಶೃಂಗಗಳಿಗೆ ಪಾಯಿಂಟ್ಸ್ ಅಥವಾ ಬಿಂದು ಅಂತ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು? ಒಂದೇ ಒಂದು ಕ್ವಶನ್ ಅಲ್ಲಿ 3 ಪ್ರಶ್ನೆಗಳಿಗೆ ನಮ್ಗೆ ಆನ್ಸರ್ ಗೊತ್ತಾಯ್ತು. ಚೌಕಗಣದಲ್ಲಿರುವ ಅಂಚುಗಳ ಸಂಖ್ಯೆ 12 ಆದ್ರ ಶೃಂಗಗಳ ಸಂಖ್ಯೆ 8, ಆಮೇಲೆ ಮುಖಗಳ ಸಂಖ್ಯೆ ಎಷ್ಟು? 6 ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ರಿ, ಏನ್ ಕೊಟ್ಟಾರ ಅಂತೇಳಿ, ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಾರ. ಹೌದಾ, ಭಿನ್ನ ರಾಶಿಯಲ್ಲಿ ಕೊಟ್ಟಂತಹ ಚಿತ್ರವನ್ನ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಕೇಳಿದಾಗ ನಾವ್ ಏನ್ ಮಾಡ್ಬೇಕು ನೋಡ್ರಿ, ರೈಟ್ ಅ ಫ್ರಾಕ್ಷನ್ ಅಂತ ಕೇಳಿದಾರೆ. ಇಲ್ಲಿ ಟೋಟಲ್ ಆಗಿರ್ತಕ್ಕಂತಹ ಭಾಗಗಳನ್ನ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ನಾವೇನ್ ಮಾಡ್ಕೋಬೇಕು, ನೋಡ್ಕೋಬೇಕು. ಆಮೇಲೆ ಬಣ್ಣ ಹಚ್ಚಿದ ಭಾಗವನ್ನ ಏನ್ ಮಾಡ್ಬೇಕು ಅಂತಂದ್ರೆ ಮೇಲ್ಗಡೆ ಬರಿಬೇಕು. ಹೌದಾ, ಇಲ್ಲಿ ನೋಡ್ರಿ, ಭಿನ್ನ ರಾಶಿಯಲ್ಲಿ ಬರಿಬೇಕು ಅಂತಂದ್ರೆ ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು? ಕೆಳಗಡೆ ಬರಿಬೇಕು. ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು? ಕೆಳಗಡೆ ಬರಿಬೇಕು. ಆಮೇಲೆ ಬಣ್ಣ ಹಚ್ಚಿದ ಭಾಗವನ್ನ ಏನ್ ಮಾಡ್ಬೇಕು ಅಂತಂದ್ರೆ ಮೇಲ್ಗಡೆ ಬರಿಬೇಕು. ಬಣ್ಣ ಹಚ್ಚಿದ ಭಾಗ.
ಬಣ್ಣ ಹಚ್ಚಿದ ಭಾಗವನ್ನ ಏನ್ ಮಾಡ್ಬೇಕು ಅಂತಂದ್ರೆ ಮೇಲ್ಗಡೆ ಬರಿಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಮಗೆ ಇಲ್ಲಿ ಟೋಟಲ್ ಭಾಗಗಳು ಎಷ್ಟಿದಾವ ಅಂತ ಹೇಳಿ ನೋಡ್ತಾ ಹೋದನ್ನ 1 2 3 4 5 6 7 8 ಟೋಟಲ್ ಭಾಗಗಳು ಎಷ್ಟಿದಾವ 8 ಭಾಗಗಳದಾವ. ಆಮೇಲೆ ಬಣ್ಣ ಹಚ್ಚಿದ ಭಾಗಗಳು ಎಷ್ಟಿದಾವ್ರಿ ಇದ್ರಾಗ 4 ಅದಾವ. ಹಾಗಾದ್ರ ನಮಗ್ ಆಪ್ಷನ್ ಐತೇನಿಲ್ಲ ಐತಿ. ಹಾಗಾದ್ರೆ ನಮ್ಗೆ ಏನ್ ಮಾಡೋಣ ಇಲ್ಲಿ ಆಪ್ಷನ್ ಎ ಯಲ್ಲಿ ಸರಿಯಾದಂತಕ್ಕಂತಹ ಉತ್ತರ ಐತಿ. ಆಪ್ಷನ್ ಎ ಗೆ ನಾವೇನ್ ಮಾಡೋಣ ಅಂತಂದ್ರ ರೈಟ್ ಆನ್ಸರ್ ಅನ್ನ ಹಾಕ್ತಾ ಹೋಗೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಸರಳ ಕೋನ ಯಾವುದು ಅಂತ ಕೇಳಿದಾರ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಸ್ಟ್ರೇಟ್ ಆಂಗಲ್ ಅಂತ ಕೇಳಿದಾರೆ. ಹೌದಾ, ಕೆಳಗಿನವುಗಳಲ್ಲಿ ಸರಳ ಕೋನ ಯಾವುದು ಅಂತ ಕೇಳಿದಾಗ ಸರಳ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತೇಳಿ ನಮಗ್ ಗೊತ್ತಿರಬೇಕು. ಲಂಬ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತೇಳಿ ನಮಗ್ ಗೊತ್ತಿರಬೇಕು. ಮತ್ತೆ ಲಘು ಕೋನ ಎಷ್ಟು ಡಿಗ್ರಿ ಇರ್ತದ ಅಂತೇಳಿ ನಮಗ್ ಗೊತ್ತಿರಬೇಕು. ಆಮೇಲೆ ಪೂರ್ಣ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತೇಳಿ ನಮಗ್ ಗೊತ್ತಿರಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳ ಸಂಪೂರ್ಣವಾದ ವಿವರಣೆಯನ್ನ ನೋಡ್ತಾ ಹೋಗೋಣ. ಒಂದು ಪೂರ್ಣ ಕೋನ ಮೊದಲಿಗೇನು ಪೂರ್ಣ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ 360 ಡಿಗ್ರಿಗೆ ಸಮನಾಗಿರ್ತದ. 360 ಡಿಗ್ರಿಗೆ ಸಮನಾಗಿರ್ತದ. ಹಾಗಾದ್ರೆ ಒಂದು ಲಘು ಕೋನ ಎಷ್ಟು ಡಿಗ್ರಿ ಇರ್ತದ ರೀ? ಲಘು ಕೋನ 0 ದಿಂದ 89 ಡಿಗ್ರಿ ವರ್ಗು ಏನಿರ್ತದ ಅಂತಂದ್ರ ಇಲ್ಲಿ ನಮಗೆ ಏನಿರ್ತದ್ರಿ ಲಘು ಕೋನ ಇರ್ತದ. ಹಾಗಾದ್ರೆ ಲಂಬ ಕೋನ ರೀ, ಲಂಬ ಕೋನ ಎಷ್ಟು ಡಿಗ್ರಿ ಇರ್ತದ ಅಂತಂದ್ರ ಇಲ್ಲಿ ನಮಗ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಕೊಟ್ಟಿದ್ರು ಅಂತಂದ್ರ ಅದ್ ಏನು ಲಂಬ ಕೋನ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಲಂಬ ಕೋನ ಎಷ್ಟು ಡಿಗ್ರಿ ಆಗ್ತದ? 90 ಡಿಗ್ರಿಯನ್ನ ಹೊಂದಿರ್ತದ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಪೂರ್ಣ ಕೋನ ಆಯ್ತು, ಲಘು ಕೋನ ಆಯ್ತು, ಲಂಬ ಕೋನ ಆಯ್ತು. ಇನ್ನು ಸರಳ ಕೋನ. ಹೌದಾ, ಸರಳ ಕೋನ ಎಷ್ಟು ಡಿಗ್ರಿ ಇರ್ತದ ರೀ? ಸರಳ ಕೋನ ಯಾವಾಗ್ಲೂ ಏನಿರ್ತದ ಅಂತಂದ್ರ ಸರಳವಾಗಿರ್ತಕ್ಕಂತಹ ಕೋನ ಇದು ಎಷ್ಟಿರ್ತದ ಅಂತಂದ್ರ 180 ಡಿಗ್ರಿಯನ್ನ ಹೊಂದಿರ್ತದ. ಎಷ್ಟಿರ್ತದ್ರಿ? 180 ಡಿಗ್ರಿಯನ್ನ ಹೊಂದಿರ್ತದ. ನೆಕ್ಸ್ಟ್ ರೀ, ಇನ್ನು 175 ಡಿಗ್ರಿ ಏನು? 175 ಡಿಗ್ರಿ ಏನು ಅಂತ ಹೇಳಿ ನೋಡಿದಾಗ ಇದೇನಾಗ್ತದ ಅಂತಂದ್ರ ವಿಶಾಲ ಕೋನಕ್ಕೆ ಉದಾಹರಣೆ ಆಗ್ತದ. ವಿಶಾಲ ಕೋನಕ್ಕೆ ಉದಾಹರಣೆ ಆಗ್ತದ. ವಿಶಾಲ ಕೋನ ಏನಿರ್ತದ ಅಂತಂದ್ರ 90ಕ್ಕಿಂತ ಹೆಚ್ಚು, 90 ಡಿಗ್ರಿಗಿಂತ ಹೆಚ್ಚಿರ್ತದ. ಆಮೇಲೆ 180 ಡಿಗ್ರಿಗಿಂತ ಕಡಿಮೆ ಇರ್ತದ. 90 ಡಿಗ್ರಿಗಿಂತ ಹೆಚ್ಚಿರ್ತದ, 180 ಡಿಗ್ರಿಗಿಂತ ಕಡಿಮೆ ಇರತಕ್ಕಂತಹ ಕೋನವನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಶಾಲ ಕೋನ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇದೆಲ್ಲಾನು ನೀವು ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಸರಿಯಾಗಿರ್ತಕ್ಕಂತಹ ಯಾವುದೇ ಕೋನಗಳ ಮೇಲೆ ಯಾವುದೇ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ನೀವು ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಕೊಡ್ತೀರಾ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಪೂರ್ಣ ಕೋನ ಇನ್ನೊಂದ್ಸರಿ ನೋಡೋಣ. ಪೂರ್ಣ ಕೋನ ಎಷ್ಟು ಡಿಗ್ರಿ ಇರ್ತದ? 360 ಡಿಗ್ರಿ ಇರ್ತದ. ಲಘು ಕೋನ 0 ದಿಂದ 89 ಡಿಗ್ರಿ ವರ್ಗು ಇರ್ತದ. ನೆಕ್ಸ್ಟ್ ಲಂಬ ಕೋನ 90 ಡಿಗ್ರಿ, ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇರ್ತದ. ನೆಕ್ಸ್ಟ್ ಸರಳ ಕೋನ 180 ಡಿಗ್ರಿ ಇರ್ತದ. ಆಮೇಲೆ ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚಿರ್ತದ, 180 ಡಿಗ್ರಿಗಿಂತ ಕಡಿಮೆ ಇರ್ತದ. ಓಕೆ, ಇಂತಹ ಒಂದು ಪ್ರಶ್ನೆಗಳು ಬಂದಾಗ ನಮ್ಗ ಸರಿಯಾಗಿರ್ತಕ್ಕಂತಹ ಆನ್ಸರ್ ಗೊತ್ತಾಗ್ತದ ಅಂತ ತಿಳ್ಕೊಂಡಿದೀನಿ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಪ್ಪಾ ಅಂತಂದ್ರ ಆಪ್ಷನ್ ಎ 180 ಡಿಗ್ರಿ ಅಂತ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 25,678ಕ್ಕೆ ಎಷ್ಟನ್ನು ಸೇರಿಸಿದರೆ 45,600 ಬರುತ್ತದೆ ಅಂತ ಕೇಳಿದಾರ. ವಿಚ್ ನಂಬರ್ ಈಸ್ ಆಡೆಡ್ ಟು 25,678 ಟು ಗೆಟ್ 45,600 ಅಂತ ಹೇಳಿದೆ. ಹೌದಾ, ಹಾಗಾದ್ರೆ ಇದಕ್ಕೆ ನಾವು ಎಷ್ಟನ್ನ ಸೇರಿಸಿದಾಗ ನಮ್ಗ 45,600 ಬರುತ್ತೆ ಅಂತ ನಾವು ನೋಡ್ಕೊತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, 45,600 ಅಲ್ಲಿ ನಮಗ 25,678 ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗ್ತದ ಅಂತಂದ್ರ ಆ ಒಂದು ಇನ್ನೊಂದು ಸಂಖ್ಯೆ ಇದಕ್ಕೆ ಎಷ್ಟನ್ನ ಸೇರಿಸ್ಬೇಕು ಅನ್ನೋದು ನಮ್ಗೆ ಏನಾಗ್ತದ ಗೊತ್ತಾಗ್ತದ. ಹಾಗಾದ್ರೆ ಇಲ್ಲಿ ಎಷ್ಟನ್ನ ಸೇರಿಸ್ಬೇಕಾಗ್ತತಿ ಅಂತೇಳಿ ನೋಡ್ತಾ ಹೋದ್ರ ಇಲ್ಲಿ ಕೈಲ ಅಂತ ತಗೋಣ, 0ದಲ್ಲಿ ಎಂಟು ಕಳಕ್ ಬರಾಗಿಲ್ಲ. ಹಾಗಾಗಿ ಪಕ್ಕದ ಮನೆಯಿಂದ ನಾವ್ ಏನ್ ಮಾಡ್ಕೊಳ್ಳೋಣ, 10ನ್ನ ಸಾಲವಾಗಿಸ್ಕೊಳ್ಳೋಣ. 10 ಆಯ್ತು, 10ರಲ್ಲಿ 8 ಕಳೆದ್ರೆ 2 ಉಳಿತು. ಆಮೇಲೆ 10ರಲ್ಲಿ ಮತ್ತೆ 8 ಕಳೆದ್ರೆ 2 ಉಳಿತು. 6ರಲ್ಲಿ 6 ಕಳೆದು ಮತ್ತೆ ಇನ್ನೊಂದು ಕಳಿಬೇಕು. ಹೌದಾ, ಅಕ್ಕೆ ಇಲ್ಲಿ ಕಳೆಯೋದಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡೋಣ ಅಂತಂದ್ರ 16ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತು? 9 ಉಳಿತು. ನೆಕ್ಸ್ಟ್ 15ರಲ್ಲಿ 6 ಕಳೆದ್ರೆ 9 ಉಳಿತು. ನೆಕ್ಸ್ಟ್ 4ರಲ್ಲಿ 3 ಕಳೆದ್ರೆ 1 ಉಳಿತು. 19,922 ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಎಲ್ಲೈತ್ ನೋಡ್ರಿ? ಯಾವ ಆಪ್ಷನ್ ಒಳಗೈತ್ ನೋಡ್ರಿ? ಯಾವ ಆಪ್ಷನ್ ನೋಡ್ರಿ?
ಓಕೆ 19,922 ಆಪ್ಷನ್ ಎ ಒಳಗನ ಐತಿ. ಆಪ್ಷನ್ ಎ ಇನ್ಕ್ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ನಾವು ಮೂವ್ ಆಗೋಣ. ಇಲ್ಲಿ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಎರಡರ ಅಪವರ್ತ್ಯಗಳ ಗುಂಪು ಅಂತೇಳಿ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಎರಡರ ಅಪವರ್ತ್ಯಗಳ ಗುಂಪು ಅಂತ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಗ್ರೂಪ್ ಆಫ್ ಟು ಮಲ್ಟಿಪಲ್ಸ್ ಅಂತ ಕೇಳಿದ್ದಾರೆ. ಮಲ್ಟಿಪ್ಲೈಸಸ್ ಅಥವಾ ಮಲ್ಟಿಪಲ್ಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ನಾವು ನೋಡಿದಾಗ 2, 3 ಎರಡರ ಒಂದು ಗುಣಕ ಅಲ್ಲ, ಎರಡರ ಒಂದು ಗುಣಕ ಅಲ್ಲ. ಹಾಗಾಗಿ ಈ ಒಂದು ಆಪ್ಷನ್ ಏನಾಗ್ತದ ಅಂತಂದ್ರೆ ತೆಗಿಬೇಕು. ನೆಕ್ಸ್ಟ್ 2, 6, 9, 4, 8 9 ಅನ್ನೋದು ಎರಡರ ಗುಣಕ ಅಲ್ಲ. ಯಾಕಂತಂದ್ರೆ ಎರಡರ ಗುಣಕಗಳಾಗಿರೋ ಏನಾಗಿರ್ತಾವ ಅಂತಂದ್ರೆ ಎಲ್ಲಾನು ಸಮಸಂಖ್ಯೆಗಳಾಗಿರ್ತಾವ. ಆ ಸಮಸಂಖ್ಯೆಗಳು ಎಲ್ಲಿ ಒಂದಿರಂಗಿಲ್ಲ, ಆ ಆಪ್ಷನ್ ಅನ್ನು ಮೊದಲು ಏನ್ ಮಾಡ್ಬೇಕು, ನಾವು ತೆಗೆದು ಹಾಕ್ಬೇಕು. ಓಕೆ, ಆ ಆಪ್ಷನ್ ನಾವು ತೆಗೆದು ಹಾಕಿದಾಗ ಇಲ್ಲಿ ಏನಾಗ್ತದ ನೋಡ್ರಿ, ಇಲ್ಲಿ 3 ಬಂದದ, ಇದು ಕೂಡ ನಮ್ಗೆ ಏನಾಗಂಗಿಲ್ಲ, ಆಪ್ಷನ್ ಆಗಂಗಿಲ್ಲ. ಇಲ್ಲಿ 2, 4, 6, 8 ಮತ್ತು 10 ಏನಂತಂದ್ರ ಎರಡರ ಗುಣಕಗಳು ಅಥವಾ ಎರಡರ ಅಪವರ್ತ್ಯಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮಲ್ಟಿಪಲ್ಸ್, 2 ಮಲ್ಟಿಪಲ್ಸ್ ಯಾವ್ದಂತಂದ್ರ 2, 4, 6, 8, 10 ಅಂತ ಹೇಳಿ ಆಗ್ತದ. ಆಪ್ಷನ್ 4 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ನೆಕ್ಸ್ಟ್, ಹಾಗೆ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೆ ಕೂಡ ಏನ್ ಮಾಡ್ರಿ ಅಂತಂದ್ರ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ಇನ್ನೊಂದು ನಿಮಗೆ ವಿಶೇಷವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರ ಈಗಾಗಲೇ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಏನ್ ಮಾಡಿದೀವಿ, ಬೇಸಿಗೆ ಶಿಬಿರದ ಪ್ರವೇಶಗಳನ್ನ ವಸತಿ ಸಹಿತ ಮತ್ತು ವಸತಿ ರಹಿತವಾಗಿ ಪ್ರಾರಂಭ ಮಾಡಿದೀವಿ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಮಾಹಿತಿಯನ್ನ, ಈ ಒಂದು ಕ್ಲಾಸ್ಗಳ ಬಗ್ಗೆ ಸದುಪಯೋಗವನ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ರಿ, 8 ರೂಪಾಯಿಗೆ ಎಷ್ಟು ಪೈಸೆಗಳು, 8 ರೂಪಾಯಿಗೆ ಎಷ್ಟು ಪೈಸೆಗಳು ಅಂತ ಹೇಳಿದೆ. ಹೌ ಮೆನಿ ಪೈಸೆಸ್ ಆರ್ ದೇರ್ ಇನ್ 8 rupees ಅಂತ ಕೇಳಿದ್ದಾರೆ. ಹಾಗಾದ್ರೆ 1 ರೂಪಾಯಿಗೆ ಎಷ್ಟು ಪೈಸೆಗಳಿರ್ತಾವ ಅಂತೇಳಿ ನಮಗೆ ಗೊತ್ತಿರ್ಬೇಕು, ಹೌದಾ? 1 ರೂಪಾಯಿಗೆ ಎಷ್ಟು ಪೈಸೆಗಳಿರ್ತಾವ? 1 ರೂಪಾಯಿಗೆ 100 ಪೈಸೆಗಳಿರ್ತಾವ, ಹೌದಾ? 100 ಪೈಸೆಗಳಿರ್ತಾವ. ಹಾಗಾದ್ರೆ 8 ರೂಪಾಯಿಗೆ ಎಷ್ಟು ಪೈಸೆಗಳಾಗ್ತಾವ ಅಂತಂದ್ರ 800 ಪೈಸೆಗಳು ಆಗ್ತಾವ. ಹಾಗಾದ್ರೆ ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, 28,635 ಸಾವಿರ ಸ್ಥಾನಕ್ಕೆ ಅಂದಾಜಿಸಿ ಅಂತ ಕೇಳಿದ್ದಾರೆ. ಎಸ್ಟಿಮೇಟ್ ವ್ಯಾಲ್ಯೂ ಆಫ್ 28,635 ಅಂತ ಇದೆ. ಎಸ್ಟಿಮೇಟ್ 28,635 to thousands ಪ್ಲೇಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವು ಸಾವಿರ ಸ್ಥಾನಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಂದಾಜು ಮಾಡ್ಬೇಕು. ಇದರಲ್ಲಿರ್ತಕ್ಕಂತಹ ಸಾವಿರ ಸ್ಥಾನ ಯಾವುದು ಅಂತೇಳಿ ನಮಗ್ ಗೊತ್ತಿರ್ಬೇಕು ಫಸ್ಟ್, ಹೌದಾ? ಹಾಗಾದ್ರ ಇಲ್ಲಿ ನೋಡ್ರಿ ಏನೈತಿ ಅಂತಂದ್ರ ಇದು ಬಿಡಿ ಸ್ಥಾನ, ಹೌದು? ಇದು 10ರ ಸ್ಥಾನ, ಇದು 100ರ ಸ್ಥಾನ, 6ರಲ್ಲಿರ್ತಕ್ಕಂತಹ 100ರ ಸ್ಥಾನದಲ್ಲಿದೆ. ಓಕೆ, ಇದು 1000 ಸ್ಥಾನ, ಇದು 10,000 ಸ್ಥಾನ. ಓಕೆ, ಹಾಗಾದ್ರೆ ನಮಗ್ ಹೇಳಿರೋದು ಯಾವುದು? 1000th ಪ್ಲೇಸ್, ಸಾವಿರದ ಸ್ಥಾನ. ಓಕೆ, ಸಾವಿರದ ಸ್ಥಾನ ಅಂತಂದ್ರೆ ನಮ್ಗೆ ಯಾವ್ದು ಬರ್ತಿಲ್ಲಿ? 8 ಅನ್ನೋದು ಬಂತು, ಹೌದಾ? ಆ 8ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು 1000 ಸ್ಥಾನಕ್ಕೆ ಅಂದಾಜು ಬೆಲೆಯನ್ನ ಮಾಡ್ಬೇಕು. ಈ 8ಕ್ಕಿಂತ ಮುಂದಿನ ಸಂಖ್ಯೆಯನ್ನ ನಾವು ನೋಡ್ಕೊಳ್ಬೇಕು, ಹೌದಾ? 8ಕ್ಕಿಂತ ಮುಂದಿನ ಸಂಖ್ಯೆಯನ್ನ ನಾವು ನೋಡ್ಕೊಂಡಾಗ ಈ 8ಕ್ಕಿಂತ ಮುಂದಿನ ಸಂಖ್ಯೆಗಳು ಆಮೇಲೆ 100ರ ಸ್ಥಾನವನ್ನ ನೋಡ್ಕೋಬೇಕು ಅಂತಂದ್ರೆ 500ಕ್ಕಿಂತ ಏನು ಜಾಸ್ತಿ ಅದಾವೋ 500ಕ್ಕಿಂತ ಏನು ಕಡಿಮೆ ಅದಾವ ಅಂತ ಹೇಳಿ ನೋಡ್ಕೋಬೇಕು. ಇಲ್ಲಿ 500ಕ್ಕಿಂತ ಜಾಸ್ತಿ ಇದ್ರೆ ಒಂದು ಮುಂದಿನ ಸಂಖ್ಯೆಗೆ ಕನ್ವರ್ಟ್ ಆಗ್ತದ, 500ಕ್ಕಿಂತ ಕಡಿಮೆ ಇದ್ರೆ ಇದು ಎಷ್ಟು ಅದಲ್ಲ ಅಷ್ಟೇ ಇರ್ತದ. ಓಕೆ, ಆ ಸಂಖ್ಯೆ ಎಷ್ಟು ಅದಲ್ಲ ಅಷ್ಟೇ ಇರ್ತದ. ಇಲ್ಲಿ ಏನ್ರಿ 2000 ಇಲ್ಲಿ ಮುಂದಿನ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದಕ್ಕೆ ಒಂದನ್ನ ನಾವು ಪ್ಲಸ್ ಮಾಡ್ಕೋಬೇಕು. 2000 ಇಲ್ಲಿ 29,000 ಮುಂದಿನ ಒಂದು ಸಂಖ್ಯೆಗಳಿಗೆ ನಾವು ಏನ್ ಇಟ್ಕೋತೀವಿ ಅಂತಂದ್ರೆ ಸ್ಥಾನಗಳಿಗೆ 0 ಇಟ್ಕೊಳ್ತೀವಿ. ಎಷ್ಟಾಗ್ತದ್ರಿ ಆನ್ಸರ್? ನಮ್ಗ 29,000 ಆಗ್ತದ. ಮುಂದಿನ ಒಂದು ಸ್ಥಾನಗಳಿಗೆ 0 ಇಟ್ಕೋಬೇಕು. ಹೆಚ್ಚಿಗೆ ಇತ್ತು ಅಂತಂದ್ರೆ ಒಂದು ಪ್ಲಸ್ ಮಾಡ್ಕೊಂಡ್ ಬರಿಬೇಕು. ಹೆಚ್ಚಿಗೆ ಇರ್ಲಿಲ್ಲ ಅಂತಂದ್ರೆ ಎಷ್ಟಾಗ್ತದ್ರಿ? ಇದು 28,000 ಮಾತ್ರ ಆಗ್ತಿತ್ತು, ಹೌದಾ? ಹಾಗಾದ್ರೆ ನಮಗೆ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದ್ರ ಆಪ್ಷನ್ ಬಿ 29,000 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಯತದ ವಿಸ್ತೀರ್ಣ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಅಂತ ಕೊಟ್ಟಾಗ ನಾವೇನ್ ಮಾಡ್ಬೇಕು, ಇಲ್ಲಿ ನಮಗೆ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಗೊತ್ತಿರ್ಬೇಕು. ಏನು ಅಗಲ ಪ್ಲಸ್ ಉದ್ದನೋ, ವಿಡ್ತ್ ಪ್ಲಸ್ ಲೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಉದ್ದ ಮೈನಸ್ ಅಗಲನೋ ಅಥವಾ ಉದ್ದ ಇಂಟು ಅಗಲನೋ, ಉದ್ದ ಡಿವೈಡೆಡ್ ಬೈ ಅಗಲನೋ ಅಂತ ಹೇಳಿ ನೋಡಿದಾಗ ನಮ್ಗೆ ಏನಾಗ್ತದೆ ಇಲ್ಲಿ ಆಯತದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಉದ್ದ ಇಂಟು ಅಗಲವನ್ನ ಮಾಡ್ಬೇಕು. ಆಪ್ಷನ್ ಸಿ ಏನಾಗ್ತದ ಅಂತಂದ್ರೆ ಇಲ್ಲಿ ಲೆಂತ್ ಇಂಟು ವಿಡ್ತ್ ಅಂತ ಆಗ್ತದ. ಆಪ್ಷನ್ ಸಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಆಯತವನ್ನ ನಾವು ನೋಡಿದಾಗ ಈ ಎರಡು ಬಾಹುಗಳ ಸಮ ಇರ್ತಾವ, ಈ ಎರಡು ಬಾಹುಗಳ ಸಮ ಇರ್ತಾವ, ಈ ಒಂದು ಬಾಹು ಸಮ ಇರ್ತದ. ಅಭಿಮುಖ ಬಾಹುಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವ. ಇದು ಉದ್ದ ಆದ್ರ ಇದು ಅಗಲ ಆಗಿರ್ತದ. ಇವು ಎರಡನ್ನು ಇಂಟು ಮಾಡಿದಾಗ ನಮ್ಗೆ ಏನ್ ಬರ್ತದ ಅಂತಂದ್ರ ಈ ಒಂದು ವಿಸ್ತೀರ್ಣ ಬರ್ತದ. ಅದೇ ರೀತಿಯಾಗಿ ಆಯತದ ಸುತ್ತಳತೆಯನ್ನ ಕೇಳಿದ್ರು ಅಂತಂದ್ರ ಇಲ್ಲಿ ಏನ್ ಮಾಡ್ಬೇಕು, 2 ಬ್ರಾಕೆಟ್ L ಪ್ಲಸ್ ಬಿ ಅಂತೇಳಿ ನಾವು ಮಾಡ್ಬೇಕು. 2 ಬ್ರಾಕೆಟ್ L ಪ್ಲಸ್ ಬಿ ಅಂತೇಳಿ ನಮ್ಗೆ ಏನದ ಅಂತಂದ್ರ ಇದಕ್ಕೊಂದು ಫಾರ್ಮುಲಾ ಅದ. ನೀವೇನ್ ಮಾಡ್ರಿ ಅಂದ್ರ ಅದನ್ನ ನೋಟ್ ಮಾಡ್ಕೊಡ್ರಿ, ಪರ್ಫೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಚಿತ್ರದ ಸುತ್ತಳತೆಯನ್ನ ಕಂಡು ಹಿಡೀರಿ. ಈ ಒಂದು ಕೊಟ್ಟಿರ್ತಕ್ಕಂತಹ ಚಿತ್ರದ ಏನ್ ಮಾಡ್ರಿ ಅಂತಂದ್ರ ಸುತ್ತಳತೆಯನ್ನ ನಾವು ನೋಡಿದಾಗ ಏನಾಗ್ತದ ಅಂತೇಳಿ ನೋಡ್ರಿ. ಇಲ್ಲಿ ಈ ಒಂದು ಚಿತ್ರ ನಮಗ ಎಷ್ಟೆಷ್ಟು ಸೆಂಟಿಮೀಟರ್ ಐತಿ ಅಂತೇಳಿ ನೋಡ್ತಾ ಹೋಗ್ತಾ ಆ ಒಂದು ಎಲ್ಲಾ ಬಾಹುಗಳ ಮೊತ್ತವನ್ನ ಮಾಡ್ಬೇಕು ನಾವು. ಹೌದಾ, ಎಲ್ಲಾ ಬಾಹುಗಳ ಮೊತ್ತವನ್ನ ಮಾಡಿದಾಗ ಇಲ್ಲಿ ಎಷ್ಟೈತಿ ನೋಡ್ರಿ, 7 ಸೆಂಟಿಮೀಟರ್ ಐತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಐತ್ರಿ, 7 ಸೆಂಟಿಮೀಟರ್ ಅದ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಅದ ರೀ, 3 ಸೆಂಟಿಮೀಟರ್ ಅದ. ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಅದ ರೀ, 3 ಸೆಂಟಿಮೀಟರ್ ಅದ. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಅದ. ಇಲ್ಲಿಂದ ಇಲ್ಲಿಗೆ 4 ಸೆಂಟಿಮೀಟರ್ ಅದ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ರೀ, 2 ಸೆಂಟಿಮೀಟರ್ ಅದ. ಟೋಟಲ್ ಅನ್ನ ಮಾಡ್ಬೇಕು, 7 3 10, 10 3 13, 13 1 14, 14 4 18, 18 2 ಎಷ್ಟ್ರಿ, 20 ಸೆಂಟಿಮೀಟರ್ ಆಗ್ತದ. 20 ಸೆಂಟಿಮೀಟರ್ ಆಗ್ತದ. ಹಾಗಾದ್ರ ಯಾವ ಆಪ್ಷನ್ ಒಳಗೈತಿ ನೋಡ್ರಿ, ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗ್ರಿ. ಈ ಚಿತ್ರದಲ್ಲಿ ಸೂಚಿಸಿರುವಂತೆ ಗರಿಷ್ಠ ಅಂಕ ತೆಗೆದುಕೊಂಡಿದ್ದವರು ಯಾರು ಅಂತೇಳಿ ಕೇಳಿದಾರ. ಹೌದಾ, ಗರಿಷ್ಠ ಅಂಕ ಯಾರು ಪಡೆದುಕೊಂಡಾರ ಅಂತೇಳಿ ಕೇಳಿದಾರ. ಹೂ ಸ್ಕೋರ್ಡ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇಂಡಿಕೇಟ್ಸ್ ಇನ್ ದಿಸ್ ಪಿಕ್ಚರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಹೆಸರುಗಳನ್ನ ಕೊಟ್ಟಿದ್ದಾರೆ, ಮಾರ್ಕ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸುಜಾತ 35 ಮಾರ್ಕ್ಸ್ ಗಳನ್ನ ತೆಗೆದುಕೊಂಡ್ರೆ, ಪಿಂಕು 30 ಮಾರ್ಕ್ಸ್ ಗಳನ್ನ ತಗೊಂಡಳೆ. ರವಿ ಏನ್ ಮಾಡಿದಾನೆ ಅಂತಂದ್ರೆ 20 ಅಂಕಗಳನ್ನ ತೆಗೆದುಕೊಂಡಿದ್ದಾನೆ. ರಂಜಿತಾ ಏನ್ ಮಾಡಿದಾಳೆ ಅಂತಂದ್ರೆ 50 ಅಂಕಗಳನ್ನ ತೆಗೆದುಕೊಂಡಿದ್ದಾಳೆ. ಹಾಗಾದ್ರೆ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತಗೊಂಡವ್ರು ಯಾರು ಅಂತಂದ್ರೆ ರಂಜಿತಾ ಅಂತೇಳಿ ಆಗ್ತದ. ಆಪ್ಷನ್ ಎ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಕಡಿಮೆ ಅಂಕಗಳನ್ನ ತೆಗೆದುಕೊಂಡವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ನಮಗ್ ರವಿ ಅನ್ನೋದು ಆನ್ಸರ್ ಆಗ್ತದ. ಓಕೆ, ಕಡಿಮೆ ಅಂಕ ಕೇಳಿದ್ರು ಅಂತಂದ್ರ, ಲೋಯೆಸ್ಟ್ ಅಂಕಗಳನ್ನ ಕೇಳಿದ್ರು ಅಂತಂದ್ರೆ ನಮ್ಗೆ ಏನಾಗ್ತಿತ್ತು, ರವಿ ಅಂತ ಆಗ್ತಿತ್ತು. ಆಮೇಲೆ ಇಲ್ಲಿ ಹೈಯೆಸ್ಟ್ ಅಂಕಗಳನ್ನ ಕೇಳಿದಾರ ಅಂತಂದ್ರೆ ನಮ್ಗೆ ಏನಾಗ್ತದ, ರಂಜಿತಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 1448 ಭಾಗಲೆ 16 ಇದರ ಭಾಗಲಬ್ಧ ಕಂಡು ಹಿಡಿಯಿರಿ. ಕ್ವಶನ್ ಟಾಪ್ 1448 ಡಿವೈಡೆಡ್ ಬೈ 16 ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ, 48 ಡಿವೈಡೆಡ್ ಬೈ 16 ಅಂತ ಹೇಳಿ ಮಾಡಿದಾರ. ನೀವು ಇನ್ನೊಂದು ಮೆಥಡ್ ಅಲ್ಲಿ ಕೂಡ ಮಾಡ್ಬೋದು. 1448 ಡಿವೈಡೆಡ್ ಬೈ 16 ಅಂತಾನು ಕೂಡ ನೀವು ಮಾಡ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ರಿ, 16 9 ಎಷ್ಟು, 144. ಇಲ್ಲೇನು ಉಳಿತು, ನಮಗ್ ಶೇಷ 0 ಉಳಿತು. ಈ 8 ಅನ್ನೋದ ಇಳಿಸ್ಕೋತೀವಿ, ಆದ್ರೆ 8 16ಕ್ಕಿಂತ ಸಣ್ಣದೈತಿ. ಏನ್ ಮಾಡ್ತೀವಿ ಅಂತಂದ್ರೆ 0 ಕೊಡ್ತೀವಿ. ಇಲ್ಲಿ 8 ಸಣ್ಣದೈತಿ, ಹಾಗಾಗಿ ಇದನ್ನ ನಮಗ್ ಇಲ್ಲಿ ಭಾಗ ಹೋಗಲ್ಲ. ಪಾಯಿಂಟ್ ಕೊಟ್ಟು ಏನ್ ಮಾಡ್ತೀವಿ ಅಂತಂದ್ರೆ 0 ಅನ್ನ ತಗೋತೀವಿ. 8 5 16 5 ಎಷ್ಟು, 80 ಅಂತ ಹೇಳಿ ಆಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಎಷ್ಟಾಯ್ತು, ಶೇಷ 0 ಉಳಿತು, 90.5 ಅಂತೇಳಿ ಬಂತು. ಆಪ್ಷನ್ ಎ ಸರಿಯಾದಂತಹ ಉತ್ತರ. ಈ ಮೆಥಡ್ ಅಲ್ಲೂ ಕೂಡ ನೀವು ಮಾಡ್ಬೋದು. 16 1 16 9 8 ಉಳಿತು. 8 16ಕ್ಕಿಂತ ಸಣ್ಣದೈತಿ, ಅದಕ್ಕೆ ಇಲ್ಲಿ ಏನ್ ಮಾಡ್ತೀನಿ, 0 ಕೊಡ್ತೀನಿ. 8ಕ್ಕೆ ನಾವು ಇನ್ನೊಂದು 0 ಸೇರಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ 0ನ ಸೇರಿಸ್ಕೋತೀವಿ. 8 5 ಎಷ್ಟು ಅಂತಂದ್ರ ಇಲ್ಲಿ 80 ಅಂತ ಆಗ್ತದ. 90.5 ಆಪ್ಷನ್ ಎ ಇದಕ್ಕೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆ,
3/1000 ಅನ್ನ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾರ. ರೈಟ್ ಅ ಡೆಸಿಮಲ್ ಫಾರ್ಮ್ ಆಫ್ 3/1000 ಅಂತ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ನಾವು ಬರಿಬೇಕು ಅನ್ನೋದನ್ನ ಪ್ರತಿಯೊಂದು ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಏನಪ್ಪಾ ಅಂತಂದ್ರ ಸಿಂಪಲ್ ಆಗಿರ್ತಕ್ಕಂಥ ಈಸಿ ಟ್ರಿಕ್ ಅನ್ನ ಯೂಸ್ ಮಾಡ್ಬಿಡ್ರಿ. ಏನಂತಂದ್ರ 3/1000 ಅಂತ ಇದ್ದಾಗ ಇಲ್ಲಿ ಎಷ್ಟು ಸೊನ್ನೆಗಳಿರ್ತಾವಲ್ಲ ಅಷ್ಟು ಸಂಖ್ಯೆಯನ್ನ ಬಿಟ್ಟು ಮೇಲ್ಗಡೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪಾಯಿಂಟ್ ಅನ್ನ ಕೊಟ್ರೆ ಸಾಕು, ಇದಕ್ಕೆ ನಮಗ್ ಆನ್ಸರ್ ಸಿಕ್ಬಿಡತ್ತ. ಇಲ್ಲಿ ನೋಡ್ರಿ 3 ಸೊನ್ನೆಗಳದಾವ್, ಕೆಳಗಡೆ ಏನದಾವ್ರಿ 3 ಸೊನ್ನೆಗಳದಾವ ಅಂತಂದ್ರ ಇಲ್ಲಿ 3 ಸೊನ್ನೆಗಳನ್ನ ನಾನು ಬರ್ಕೋತೀನಿ. ಇಲ್ಲಿ ಮೇಲ್ಗಡೆ ಸಂಖ್ಯೆ ಎಷ್ಟಿದ್ರಿ 3 ಅದ. ಇಲ್ಲಿ 3 ಸೊನ್ನೆಗಳಿರೋದ್ರಿಂದ 3 ಪ್ಲೇಸ್ ಅನ್ನ ಬಿಟ್ಟು ನಾನೊಂದು ಪಾಯಿಂಟ್ ಕೊಡ್ತೀನಿ. 1 2 3 3 ಪ್ಲೇಸ್ ಅನ್ನ ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಾಗ ಇದೇ ನಮ್ಗೆ ಏನಾಗ್ತದ ಅಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದ. ಹಾಗಾದ್ರೆ ಎಷ್ಟ್ರಿ 0.003 ಅಂತ ಹೇಳಿ ಆಗ್ತದ. ಆಪ್ಷನ್ ಡಿ ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ನೆಕ್ಸ್ಟ್ ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆ. ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ 20 ಪ್ರಶ್ನೆಗಳನ್ನ ನಾವ್ ಏನ್ ಮಾಡಿದ್ವಿ ಅಂತಂದ್ರ ನೋಡ್ಕೊಂಡ್ವಿ. ಆ 20 ಪ್ರಶ್ನೆಗಳು ನಮ್ಗೆ ಏನಾಗ್ಬೇಕು ಅಂತಂದ್ರ ಗೊತ್ತಾಗ್ಬೇಕು. ಇಲ್ಲಿ ನೋಡ್ರಿ 5264.65 ಪ್ಲಸ್ 2561.35 ಇದರ ಮೊತ್ತವು ಅಂತೇಳಿ ಕೇಳಿದಾರ. ಹಾಗಾದ್ರೆ ಮೊತ್ತವನ್ನ ಮಾಡಿದಾಗ ಏನಾಗ್ತದ ಅಂತೇಳಿ ನೋಡ್ರಿ. 5 5 ಎಷ್ಟು 10 ಆಗ್ತದ. 6 3 9 ಇದೊಂದು 10 ಆಗ್ತದ. ಪಾಯಿಂಟ್ ಅದ ನಾವ್ ಏನ್ ಮಾಡ್ಕೊಳ್ಳೋಣ, ಪಾಯಿಂಟ್ ಅನ್ನ ಕೊಟ್ಕೊಳ್ಳೋಣ. ನೆಕ್ಸ್ಟ್ 4 + 1 + 1 ಅಂತಂದ್ರ 6 ಆಗ್ತದ. ನೆಕ್ಸ್ಟ್ ಎಟ್ರಿ ಆಗ್ತದ ಇಲ್ಲಿ ನೋಡ್ರಿ 6 6 12 ಆಗ್ತದ. 5 2 7 ಇದೊಂದು 8 ಆಗ್ತದ. ನೆಕ್ಸ್ಟ್ 5 2 7 ಆಗ್ತದ. 7826.00 ಅಂತಿದ. ನಮಗೆ ಇದನ್ನ ಏನ್ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ ಅಂತಂದ್ರ 7826 ಅಂತೇಳಿ ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡಿದ್ವಿ, ಮೊರಾರ್ಜಿಯಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ಇನ್ನೊಂದು ವಿಷಯ ನಿಮ್ಗೆ ಏನ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇನ್ನು ನಿಮ್ಗೆ ಯಾರಿಗಾದ್ರೂ ಮೊರಾರ್ಜಿ ಚಾಂಪಿಯನ್ ಬುಕ್ ಏನಾದ್ರೂ ಬೇಕಿದ್ರೆ, ಮೊರಾರ್ಜಿ ಚಾಂಪಿಯನ್ ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಬುಕ್ ನಿಮ್ಗೆ ಏನಾದ್ರೂ ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗತ್ತೆ. ಯಾವ್ಯಾವ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗತ್ತೆ ಅಂತಂದ್ರೆ ಮೊರಾರ್ಜಿ, ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಪಸಂಖ್ಯಾತ ಮೊರಾರ್ಜಿ, ಆಳ್ವಾಸ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಏಕೈಕ ಯಾವ್ದಾದ್ರು ಕರ್ನಾಟಕದಲ್ಲಿ ಪುಸ್ತಕ ಇದೆ ಅಂತಂದ್ರೆ ಅದು ಮೊರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ ನೀವೇನ್ ಮಾಡ್ರಿ ಅಂತಂದ್ರ ಈ ಒಂದು ಪುಸ್ತಕ ನಿಮ್ಗೆ ಏನಾದ್ರೂ ಬೇಕಾಗಿದ್ದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ರಿ ಅಂದ್ರೆ ಈ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪುಸ್ತಕ ಆಗಿರ್ಬೋದು ಇದನ್ನ ಪಡ್ಕೊಂಡು ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.